ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್. ಇವತ್ತು ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಜರ್ನಿ ಅನ್ನೋದನ್ನು ನೋಡ್ಕೊಂಬರೋಣ. ಹುಡುಗಿ ಒಪ್ಪಿಗೆ ಆಯಿತು ಮ್ಯಾಮ್. ಇದು ಮ್ಯಾಮ್ ಇಷ್ಟ ಎಲ್ರಿಗೂ ಒಪ್ಪಿಗೆ ಆದ್ಮೇಲೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಹಾಗೆ ಸಂಜೆ ನೈಟಿಗೆ ಬೇಕಾಗುತ್ತೆ ಅಂತ ಹೇಳಿ ಅಡುಗೆನ ಅಲ್ಲೇ ಮಾಡ್ಕೊಂಡು ಬಂದಿದ್ವಿ. ಸೊ ವೆಜ್ಜು ಹಾಗೂ ನಾನ್ ವೆಜ್ ಎರಡೂ ಇತ್ತು. ಹಾಗೆ ಕಡಲೆಪುರಿ ಕೂಡ ತಂದಿದ್ದೀವಿ. ಸರ್ ಹಾಯ್ ಮಾಡಿ ಸರ್. ಸರ್ ಹಾಯ್ ಮಾಡಿ. ಅಂದ್ರೆ ಚಿಕ್ಕಮಗಳೂರಿಗೆ ಬಂದಾಯ್ತು. ಸರ್ ಹಾಯ್ ಮಾಡಿ ಸರ್. ಹಾಯ್ ಮಾಡಿ ಸರ್. ಸರ್ ನೀವು ಎಲ್ಲಿದ್ದೀರಾ ಸರ್? ಬನ್ನಿ ಸರ್. ಹಾಯ್ ಮಾಡಿ ಮ್ಯಾಮ್. ಬನ್ನಿ ಬನ್ನಿ ಮ್ಯಾಮ್. ಎಲ್ಲ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ರೆ. ಹಾಯ್ ಅಂತ ಪ್ರಾಪರ್ ಎಲ್ಲಿಗೆ ಬಂದಿದ್ದೀವಿ ಹೇಳಿ? ಗುಬ್ಬಿಗೂಡು. ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಗುಬ್ಬಿಗೂಡು ಅನ್ನೋ ಒಂದು ರೆಸಾರ್ಟ್ ಬಂದಿದ್ದೀವಿ. ಹಾಯ್ ಹಾಯ್ ಮಾಡಿ ಮ್ಯಾಮ್. ಹಾಯ್ ಮಾಡಿ ಸರ್. ಅಕ್ಕ ನಾನು ಹೇಳಿದ್ದು ಯಾಕಂದ್ರೆ ಹೊರವಾಗ ಕೋಡ್ ಬೇಡ, ಮೇಲೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ಬೇಕು. ಬನ್ನಿ ನಮ್ಮ ಜೊತೆ ಒಂದು ಟೂರ್ ಸೇರಿ ನೀವು ಮಾಡಿ ಮೇಡಮ್. ಹಾಯ್ ರಕ್ಷಿತಾ ಅವರೇ. ಹಾಯ್ ಸರ್. ಹಿಡೇರಿ ಅವ್ರಿಗೆ ನಮ್ಮ ಶುಭಮಂಗಲ್ಗೆ. ಹಾಗೆ ನಾವು ಉಳ್ಕೊಂಡಿರುವಂತಹ ಚಿಕ್ಕಮಂಗ್ಳೂರಿನಲ್ಲಿರುವಂತಹ ಗುಬ್ಬಿಗೂಡು ಮನೆ ಗಾಯ್ಸ್, ಇದು ತುಂಬ ಚೆನ್ನಾಗಿದೆ. ಬನ್ನಿ. ಹಾಗೆ ನಾವು ಇವತ್ತು ಇಲ್ಲೇ ಸ್ಟೇ ಆಗೋದು, ನಾಳೆ ಬೆಳಿಗ್ಗೆ ಹೊರಡೋದು ಪ್ಲೇಸಸ್ನ ನೋಡೋಕ್ಕೆ. ಸೊ ಇವತ್ತು ಇಲ್ಲೇ ಹಾಲ್ಟ್ ಆಗೋದು ನಾವು. ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಸೂಪರ್ ಸರ್. ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿದೆ. ವಾಶ್ರೂಮ್ ಕೂಡ ತುಂಬ ಹೈಜಿನಿಕ್ ಆಗಿ ಇಟ್ಟಿದ್ದಾರೆ. ರೂಮ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಇದೇನೆ ನಾವು ಉಳ್ಕೊಂಡಿರೋಂಥ ರೂಮ್. ಹೇಗೆ ಅನ್ನಿಸ್ತಿದೆ ಮ್ಯಾಮ್? ಫುಲ್ ಟಯರ್ಡ್ ಆಗಿದ್ದೀವಿ ಮ್ಯಾಮ್. ನಾಳೆಯಿಂದ ಫ್ರೆಶ್ ಆಗಿ ಡ್ಯಾನ್ಸ್ ಅಂಡ್ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತಬೇಕು. ಪ್ರಿಪೇರ್ ಆಗಿ. ಓಕೆ. ಕೊನೆಗೆ ತಂದಿದ್ದಿಲ್ಲ ನೀವು ಡ್ರೆಸ್, ಅದು ಇರಲೇಬೇಕು. ನಾನು ಸರ್ ಮಾತಾಡಿ. ಹಲೋ, ಹಾಯ್ ರಕ್ಷಿತಾ. ಏನ್ ಮಾಡ್ತಿದ್ದೀರಿ? ಇದು ಗುಬ್ಬಿಗೂಡು ಅಂತ ತುಂಬಾ ಚೆನ್ನಾಗಿದೆ ಅಕಾಮಿಡೇಷನ್. ನಾವೆಲ್ಲ TS ಸುಬ್ಬಣ್ಣ ಸಾರ್ವಜನಿಕ ಪ್ರೌಢಶಾಲೆ ಎಲ್ಲ ಸ್ಟಾಫ್ ಬಂದಿದ್ದೀವಿ. ನಮಗೆ ತುಂಬಾ ಚೆನ್ನಾಗಿದೆ. ನೀವು ಬಂದು ಗುಬ್ಬಿಗೂಡು ಬಂದು ನೀವು ಒಂದಿನ ಸ್ಟೇ ಮಾಡಿ. ಆಲ್ ದ ಬೆಸ್ಟ್. ಎಲ್ಲ ಫೆಸಿಲಿಟೀಸ್ ಇದೆ ಮೇಡಮ್, ತೋರಿಸ್ಬೋದು ನೀವು. ಹಾಂ ಸರ್. ಕಾಫಿ ಮಾಡ್ಕೊಳ್ಳೋದಕ್ಕೆ ಫ್ರೀ ಇದು. ಅದು ಡಿಪ್ ಮಾಡೋದಷ್ಟೇ. ಹೌದು, ಮಾಡ್ಕೊಡ್ತೀನಿ. ಓವನ್ ಎಲ್ಲ ಬಿಸಿ ಮಾಡ್ಕೊಳ್ಳೋದು ಸರ್. ಹಾಯ್ ಮ್ಯಾಮ್. ಹಾಯ್ ಸರ್. ಹಾಯ್ ಸರ್ ಅವರು ಯೂಟ್ಯೂಬ್. ಹಾಯ್ ಸರ್. ಏನು ಮ್ಯಾಮ್ ಅದು? ಚಿಕನ್ ಗ್ರೇವಿ. ಚಿಕನ್ ಗ್ರೇವಿ. ಚಿಕನ್ ಚಾಪ್ಸ್ ಇರಬೇಕಿಲ್ಲ.
ಅಷ್ಟಾಗಿ ಬಿಸಿ ಮಾಡಕ್ಕಾಗಲ್ಲ. ಅರ್ಧ ಹಾಕಿ ಮುಚ್ಬೇಕದ್ನ, ಅರ್ಧ ಹಾಕಿ. ಫುಲ್ಲು ಪೀಸ್ಫುಲ್ ಆಗಿದೆ ಡೈನಿಂಗ್ ಹಾಲ್. ಇದೇ ನಾವು ಊಟ ಮಾಡುವಂತಹ ಸ್ಥಳ ಗೈಸ್. ಕಳೆದ ಪ್ರೌಢಶಾಲೆ ಹಿಂದಿ ಶಿಕ್ಷಕರು, ರಿಸೋರ್ಸ್ ಪರ್ಸನ್ ಮಾತ್ರ ಪಾಠದ ಮಾತ್ರ ಎತ್ತದ ಕೈ. ಇವರು ಊರು ಹೋಗಿ ಪಾಠ ಮಾಡ್ತಿರೋ ಶಾಲೆ ಇಲ್ಲ, ಎಲ್ಲಾ ಕಡೆ ಉಳ್ಕೊಂಡಿದಾವೆ. ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ. 2 ಬ್ಯಾಲೆನ್ಸ್ ಉಳಿದಿದೆ. ಈಗ ಅವ್ರದ್ದು ಮೇನ್ ಡ್ಯಾನ್ಸ್ ಮಿಸ್ ರಕ್ಷಿತಾ ಅವ್ರ ಜೊತೆ ಅರುಣ್ ಕುಮಾರ್ ಇದೆ. ಸುಂಟರ ಗಾಳಿ. ಆಮೇಲೆ ಅವರು ಈಗ ಸದ್ಯಕ್ಕೆ ಟಿ ಶರ್ಟ್ ಪ್ಯಾಂಟ್ ಅಲ್ಲಿ ಇದ್ದಾರೆ. ಮುಂದಕ್ಕೆ ಇನ್ನೊಂದು ಗಂಟೆ ಆದ್ಮೇಲೆ ಯಾವ ರೂಪಕ್ಕೆ ಬರ್ತಾರೆ ಗೊತ್ತಿಲ್ಲ. ಅವರು ಬೂಬಮ್ಮ ಅಂತ ಹೇಳಿ ಅವ್ವ ಮಗಳು ಕರ್ಕೊಂಡು ನಮ್ಮ ಟ್ರಿಪ್ ಬಂದಿದ್ದಾರೆ. ಕನಕಪುರದಿಂದ 1998 ಇಸ್ವಿಗೆ ನಮ್ಮ ಸಂಸ್ಥೆಗೆ ಬಂದ್ರು. 99ರಲ್ಲಿ ಬಹಳ ಅದ್ದೂರಿಯಾಗಿ ಕಾಣ್ತಾ ಇದ್ರು. ಇಡೀ ಸಂಸ್ಥೆಲೆ ತುಂಬಾ ಒಳ್ಳೆ ಯಂಗ್ ಎನರ್ಜೆಟಿಕ್ ಆಗಿರ್ತಕ್ಕಂಥ ಲೇಡಿ ಅಪಾಯಿಂಟ್ ಆಗಿದೆ, ಮ್ಯಾಥಮೆಟಿಕ್ಸ್ ಅಂತ. ಸಹಜ ಈಗ 58 ಆಗಿದೆ, ಆದ್ರೂ ಇನ್ನು ಚಾನ್ಸ್ ಕಳ್ಕೊಂಡಿಲ್ಲ. ನಮ್ಮ ಹಸಿರು ಪೊಲೀಸ್ ಅವರು ಪ್ರಸ್ತುತ ಮುಖ್ಯ ಶಿಕ್ಷಕರಾಗಿ ತಾವೂರು ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಬಿಂದಾಸ್ ಆಗಿ ಎಲ್ಲ ಅಲಂಕಾರ ಮಾಡ್ಕೊಂಡು ನಿಂತಿದ್ದಾರೆ. ಒಂದೇ ರೂಮ್ ಮಾತ್ರ ಕೇಳ್ಕೊಂಡಿರೋದು ತಪ್ಪು. ಬೆಳಗ್ಗೆ ರೆಡಿ ಮಾಡೋಣ, 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆಮೇಲೆ 99 ಇಸ್ವಿ ಬಂದಾಗ ನಾನು 2000 ಬಂದಾಗ ಹೇಳ್ತಾ ಇದ್ದೆ ವ್ಯಾನಲ್ಲಿ, ಒಂದು ಡಿಬೇಟ್ ಕಾಂಪಿಟೇಷನ್ ಬಂದಾಗ ನಿಮ್ನ ಎಲ್ಲರೂ ನೋಡ್ತಿರೋ, ನಾನು ನಿಂತ್ಕೊಂಡು ನೋಡಿದೆ ಮೆಸ್ ಅಂತ ಹೇಳಿ. ತುಂಬಾ ಅದ್ದೂರಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತೀನಿ. 2 ವರ್ಷ ಸರ್ವಿಸ್ ಇದೆ. ಅನ್ಫಾರ್ಚುನೇಟಿವ್ ರಿಟೈರ್ಡ್ ಆದ್ಮೇಲೆ ನಮ್ಗೆ ಪ್ರಮೋಷನ್ ಕೊಡ್ತಾರೆ. ರಿಟೈರ್ಡ್ ಆಗಲಿ ಅಂತ ಕೇಳ್ಕೊಂಡ್ರೆ ಹೇಳಿ. ಅರುಣ್ ಕುಮಾರ್ ಅಂತ. ನಾವು ಏನು ಇವತ್ತು ಕ್ಯಾತ್ನಳ್ಳಿ ಶಾಲೆಯಿಂದ ಟ್ರಿಪ್ ಬಂದಿದ್ದೀವಿ. ಬಹಳ ಎಂಜಾಯ್ ಮಾಡ್ತಾ ಇದ್ದೀವಿ. ಬಹಳ ಖುಷಿಯಾದ ವಿಚಾರ. ಓಕೆ. ಇವರು ಬಹಳ ಅಚ್ಚುಮೆಚ್ಚಿನ ಸ್ನೇಹಿತರು ಮಂಜು ಅಂತ ಹೇಳಿ ಅವರ ಅನುಪಸ್ಥಿತಿಯಲ್ಲಿ ಅವ್ರ ಸ್ಥಾನ ತುಂಬ್ತಾ ಇದ್ದಾರೆ. ಆದ್ರೆ ಈ ಮೊದ್ಲೇ ಒಂದು ವರ್ಷದಲ್ಲಿ ದೇವೇಂದ್ರಪ್ಪ ಹೇಳಿದ್ರೆ ನಾನು ಬರ್ತೀನಿ ಅಂತ ಅವ್ರ ಮನೆ ಉಪಯೋಗ ಆಗೋದು. ದೇವೇಂದ್ರಪ್ಪ ಈಗ ಆಸೆ ಪಡ್ತಾ ಇದ್ದಾರೆ. ಮನೆಗೆ ಅವರು ಕ್ಲೈಮಾಕ್ಸ್ ಇಟ್ಕೊಂಡಿದ್ದೀವಿ. ಟೀಚರು ಈಗ ತಾನೇ ಬಂದಿದ್ದಾರೆ. ಮತ್ತೆ ಹೋದ ವರ್ಷ ಒಂದು ಸೈನ್ಸ್ ಎಕ್ಸಿಬಿಷನ್ ಆದ್ಮೇಲೆ ಬಹಳ ಫೇಮಸ್ ಆಗಿದ್ದಾರೆ. ಮತ್ತೆ ಎಲ್ಲರ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ದೇವೇಂದ್ರಪ್ಪ ಅವ್ರು ಕುತೂಹಲದಿಂದ ನೋಡ್ತಾರೆ ನಾನೇನ್ ಮಾಡ್ಲಿ ಅಂತ. ನನ್ನ ಹೆಸರು ರಮೇಶ್ ಅಂತ. ಬೇಗನೆ ಕೂದೊಟ್ಟೋಯ್ತು, ಬ್ಯಾಡ್ಲ್ಯಾಂಕು. ಹಾಗಾಗಿ ನನ್ನ ದೇವೇಂದ್ರಪ್ಪ ಹೊಗಳ್ತಾ ಇದ್ರು, ಫಿಟ್ನೆಸ್ ಮೇಂಟೈನ್ ಮಾಡಿದ್ರಿ ಅಂತ. ಏನಾದ್ರೇನು ಕೂದಲು ಮೇಂಟೈನ್ ಮಾಡಕ್ ದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡೋದೇ ಎಲ್ರದನ್ನು ಕಾಲ ಹೇಳೋದ್ರ ಜೊತೆಗೆ ಅವ್ರ ಕಾಲನು ಹೇಳ್ಕೊತಾರೆ. ಅದು ಬಹಳ ಖುಷಿ. ಎಲ್ರು ಕಾಲ ಹೇಳೋ ಜೊತೆ ಅವ್ರ ಕಾಲ ಅವ್ರೇ ನಮ್ದೇ ಕೂದಲಿಲ್ಲ ಅಂತ ಅದಕ್ಕೆ ರಾಘವೇಂದ್ರ ಅವರು ಸ್ವಲ್ಪ ನಷ್ಟ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಿತ್ಯದ ಸಹಾಯಕರಾಗಿ ಮೈಸೂರಲ್ಲಿ ಕೆಲಸ ಮಾಡ್ತಾರೆ. ವಾರದಲ್ಲಿ 3 ದಿನ ಬರ್ತಾರೆ ನಮ್ಮ ಶಾಲೆಗೆ. ಆಮೇಲೆ ಊಟಕ್ಕೆ ಅವರು 2 ಗಂಟೆ, ನಾಷ್ಟಕ್ಕೆ 2 ಗಂಟೆ ರಿಸರ್ವ್ ಮಾಡ್ಕೊಂಡವ್ರೆ. ತಟ್ಟೆ ತೊಳೆಯಕ್ 1/4 ಗಂಟೆ, ಪುನಃ ಮಡಗಕ್ಕೆ 1/4 ಗಂಟೆ, ಉಣ್ಣಕ್ 1 ಗಂಟೆ ಅಂತ ಹೇಳಿ ಇವರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಮತ್ತೆ ಪ್ರಾಮಾಣಿಕವಾದ ವ್ಯಕ್ತಿ, ಯಾರಿಗೂ ಮೋಸ ಮಾಡಿಲ್ಲ. ಕೆಲಸ ಮಾತ್ರ ಯಾವ ಮಗ ಹೇಳಿದ್ರು ಕೇಳಲ್ಲ, ಮಾಡಂಗೆ ಮಾಡೋದು. ಆಮೇಲೆ ಇವರು ನಮ್ಮ TS ಸುಬ್ಬಣ್ಣ ಸಾರ್ವಜನಿಕ ವಿದ್ಯಾಸಂಸ್ಥೆಯ ವಿವಿಧ ಶಾಲೆಯ ಶಿಕ್ಷಕರು. ರಾತ್ರಿ ಹೊತ್ತಾಗಿ ಊಟ ಮಾಡ್ತಾ ಇದ್ದಾರೆ. ಈಗ ಡ್ಯಾನ್ಸ್ಗೆಲ್ಲ ರೆಡಿ ಆಗ್ಬೇಕು. ಮತ್ತೆ 12:30 ಆದ್ರೂ ಇವ್ರು ಮಲಗೋ ಸ್ಥಿತಿಲಿ ಕಾಣ್ತಾ ಇಲ್ಲ. ಬೆಳಗ್ಗೆ ದಯವಿಟ್ಟು ಎಲ್ಲ ಬೇಗ ಎದ್ದೇಳಿ, 6 ಗಂಟೆಗೆ ಬಿಡೋಣ. ಆಮೇಲೆ ನಾವು ಬಂದಿರತಕ್ಕಂಥದ್ದು ಮುಳ್ಳಯ್ಯನಗಿರಿ ಹಿಮದ ಒಂದು ಸೌಂದರ್ಯವನ್ನು ಸವಿಯೋದಕ್ಕೆ. ದೇವೇಂದ್ರಪ್ಪ ಅವರು ಯಾವ ಸ್ಥಿತಿಲಿದ್ರು ಬೆಳಗ್ಗೆ ಬೇಗ ರೆಡಿ ಆಗಬೇಕು. ಹಾಗಾಗಿ ರಾಘವೇಂದ್ರ ಅವರು ಮಲಗದವ್ರು ಹೇಳೋದು ಕಷ್ಟ. ಯಾರವ್ರ ಜವಾಬ್ದಾರಿ, ಅವ್ರನ್ನ ಈಗಲೇ ಬಟ್ಟೆ ಇಕ್ಸ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಮಲಗಿಸ್ಬಿಡಿ. ಹಾಗೆ ಈಗ ರಕ್ಷಿತಾನವ್ರು ಯೂಟ್ಯೂಬರು ಮೊಸರನ್ನ ತಿಂತವ್ರೆ ಈ ಚಳಿಲಿ. ಆಯ್ತು, ಪಕ್ಕದಲ್ಲಿ ಶೋಭಾ ಮೇಡಮ್ ಅವರು ಚಿಕನ್ ತುಂಬ್ಕೊಂಡವ್ರೆ. ಅದು ಯಾವ ಮಟ್ಟಿಗೆ ತೀರಿಸ್ತಾರೆ ಅನ್ನೋದು ನನ್ಗೆ ಗ್ಯಾರಂಟಿ ಇಲ್ಲ. ಪಕ್ಕದವರು ಮೊಟ್ಟೆ ಸಮೇತ ಮೊಸರು ಸವಿತಾ ಇದ್ದಾರೆ. ಇವರು ಅಗ್ರಮಾಂಬಳ್ಳಿ ಅವರು ಹಿಂದಿ ಶಿಕ್ಷಕರು. ಮತ್ತೆ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಬಹಳ ಪ್ರಭಾವ ಬೀರ್ತವ್ರೆ. ಇವಮ್ಮ ಕನಕಪುರದಿಂದ, ಚನ್ನಪಟ್ಟಣ ಕ್ಷೇತ್ರದಿಂದ ವರದೇಗೌಡರು ಕ್ಯಾಂಡಿಡೇಟು. DKC ಅವ್ರ ಕಡೆಯಿಂದ, ಮಾನ್ಯ CM ಅವ್ರ ಕಡೆಯವರು. ಇವರು ನಮ್ಮ ಹಿಂದಿನ ಟ್ರಸ್ಟಿಗಳಾದ ಬಸವೇಗೌಡರು ಬಹಳ ಆಪ್ತರಾಗಿದ್ರಂಥವ್ರು. ಪಾಪ ಅಮ್ಮ ಬಹಳ ಫೇಮಸ್ ಆಗಿದ್ರು. ನಾವು ಇವ್ರನ್ನ ನಿಂತ್ಕೊಂಡು ನೋಡ್ತಿದ್ದೋ. ಪರಿಚಯ ಆದ್ಮೇಲೆ ಈಗ ಹತ್ರದಲ್ಲಿ ಇರೋ ದಿವಸದಿಂದ ನೋಡ್ತಾ ಇಲ್ಲ. ಅವ್ರ ಮಗಳು, ಅವ್ರ ಹೆಸರು
ಈಗ ಮುಖ್ಯ ಶಿಕ್ಷಕರಾದ ಅಶ್ರಫ್ ಅನೀಸ್ ಅವ್ರ ಪಕ್ಕ ಕೂತಿರೋರು ಅವ್ರ ಮಗಳು ಅಜೀರಾ ಅಂತ ತಲೆ ಎತ್ತಬೇಕು. ಬಹಳ ಸೌಂದರ್ಯವಾಗಿ ಕಾಣ್ತಾವ್ರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿ ಓದಿ ಅಜೀರಾ ಅವರೇ. ನಿಮ್ಗೆ ಯೂಟ್ಯೂಬ್ಗೆ ನೀವು ಬತ್ತು ಅಂದ್ರೆ ನೀವು ತೀರಿದ್ರಿ ಅಂತ ಇನ್ನು ಹಾಗಾಗಿ ಫೇಮಸ್ ಆಯ್ತೀರಿ. ಅಜೀರಾ ಅವರು 9ನೇ ಕ್ಲಾಸ. ಜೋರಾಗಿ ಒಂದ್ಸರಿ ನಗರಿ ಅಜೀರಾ ಅವರೇ. ರಶೀದ್ ಅವ್ರಿಗೆ ಆ ಫೋಟೋ ಬೇಕಂತೆ. ತಗೊಳ್ಳಿ. ಸೊ ಇವಾಗ ಊಟ ಮಾಡಿ ರೂಮಿಗೆ ಬಂದಾಯಿತು. ನಾಳೆ ಮಾರ್ನಿಂಗು ಪ್ಲೇಸಸ್ನ ನೋಡೋಕೆ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ ಚಿಕ್ಕಮಂಗ್ಳೂರು ವೆದರು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾಳೆ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್.